ನನಗೆ ನಿಮ್ಮ ಮೇಲೆ ಯಾಕೆ ದ್ವೇಷ ಬರಬೇಕು? ನಾನು ಯಾಕೆ ನಿಮ್ಮಿಂದ ದೂರ ಆಗ್ಬೇಕು? ಹೇಳಿ, ನಿಮಗ್ ಮದ್ವೆ ಆಗಿದೆ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಕುಮಾರ್, ಹೇಳಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸಾವು ಬದುಕಿ ಜೊತೆ ಹೋರಾಟ ನಡೆಸ್ತಾರೋ ನಾನು ನಿನ್ ಬಾಳ್ನ ಹಾಳು ಮಾಡಕ್ ಇಷ್ಟಪಡ್ಲಿಲ್ಲ. ಕುಮಾರ್, ಏನ್ ಹೇಳ್ತಿದ್ದೀರಾ ನೀವು? ಆಶಾ, ನೀನಾದ್ರೂ ಸಂತೋಷವಾಗಿ ಬಾಳ್ಲಿ ಅಂತ ನಾನು ನಿನ್ನ ಹತ್ರ ಸುಳ್ಳು ಹೇಳಿ ನಾಟಕ ಆಡಿದೆ. ನಾನೊಬ್ಬ ಬ್ರೈನ್ ಟ್ಯೂಮರ್ ಪೇಷಂಟ್. ಕುಮಾರ್, ನಿಮಗೆ ಬ್ರೈನ್ ಟ್ಯೂಮರ್? ನೀವು ಹೇಳ್ತಿರೋದು ನಿಜನಾ? ಕುಮಾರ್, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ನನಗೆ ನಿಮ್ಮ ಸುಖದಲ್ಲಿ ಮಾತ್ರ ಅಲ್ಲ, ದುಃಖದಲ್ಲೂ ಪಾಲಿದೆ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತೀನಿ. ನೀವು ವಿಷಯನ ನನ್ನಿಂದ ಮುಚ್ಚಿಟ್ಟು ನನ್ನನ್ನು ಬೇರೆ ಮಾಡ್ಬಿಟ್ರಿ ಕುಮಾರ್, ನನ್ನನ್ನು ಬೇರೆ ಮಾಡ್ಬಿಟ್ರಿ. ಖಂಡಿತ ಇಲ್ಲ ಆಶಾ, ಖಂಡಿತ ಇಲ್ಲ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡ. ಈಗ ನನ್ನ ಜೀವನ ತೂತು ಬಿದ್ದ ದೋಣಿ ಹಾಗೆ. ಅದ್ರಲ್ಲಿ ನಿನ್ನೂ ಕರ್ಕೊಂಡು ಹೋಗಿ ನಾನು ಇಷ್ಟಪಡಲಿಲ್ಲ. ಅದು ಅಲ್ಲದೆ ಈಗ ನಾನು ಮರಣದಂಡನೆ ಗುರಿಯಾಗಿರೋ ಖೈದಿ. ಕುಮಾರ್, ನಿಜವಾಗ್ಲೂ ನೀವು ಕೊಲೆ ಮಾಡಿದ್ರ? ಇಲ್ಲ ಆಶಾ, ಆ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದರಲ್ಲೇನೋ ಮೋಸ ಇದೆ. ನಿಮ್ ತಂದೆ ಆ ನರಸಿಂಹರಾವ್ ಹತ್ರ ಒಂದು ಬ್ಯಾಗ್ ತಗೊಂಬರಕ್ಕೆ ಹೇಳಿದ್ರು. ನಾನು ಅದನ್ನ ಮಾತ್ರ ತಗೊಂಬಂದು ನಿಮ್ ತಂದೆ ಕೊಟ್ಟೆ. ಈ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಇದನ್ನ ಹೇಗಾದ್ರೂ ಮಾಡಿ ನಾನು ತಿಳ್ಕೋಬೇಕು. ಆಗ್ಲೇ ನಾನು ನಿರಪರಾಧಿ ಅಂತ ನಿರೂಪಿಸೋಕ್ ಸಾಧ್ಯ. ಆಶಾ, ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತ ಹೇಳಿ. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರ್, ಕೈದಿ ನಂಬರ್ 786 ತಲೆ ಸುತ್ತಿ ಬಿದ್ದೋಗ್ಬಿಟ್ಟ ಸರ್. ಅವನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡೋಗಿ. He's all right, doctor. Is it? Mr. Kumar, ನಿಮ್ಗೇನಾಯ್ತು? ವಾಟ್ ಹ್ಯಾಪನ್ಡ್? ಡಾಕ್ಟರ್, ನನ್ಗಾಗ ತಲೆ ಸುತ್ತು ಹಾಗಾಗುತ್ತೆ. ಅಂತ ಸಮಯದಲ್ಲಿ ತಲೆ ಭಾರ ಆಗಿ ಕಣ್ಣೆಲ್ಲ ಮಂಜಾಗುತ್ತೆ. ಐ ಹ್ಯಾವ್ ಬ್ರೈನ್ ಟ್ಯೂಮರ್ ಡಾಕ್ಟರ್. ವಾಟ್? ನಿಮ್ಗೆ ಬ್ರೈನ್ ಟ್ಯೂಮರ? ನರ್ಸ್, ಎಕ್ಸ್ರೇ ರೆಡಿ ಮಾಡಿ. ಮಿಸ್ಟರ್ ಕುಮಾರ್, ನಿಮ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಗೆ ಗೊತ್ತಾಯ್ತು? ಡಾಕ್ಟರ್, ನೀವು ತಿಳ್ಕೊಂಡಿರೋ ಹಾಗೆ ನಿಮಗ್ ಬ್ರೈನ್ ಟ್ಯೂಮರ್ ಇಲ್ಲ. ವಾಟ್? ನನಗೆ ಬ್ರೈನ್ ಟ್ಯೂಮರ್ ಇಲ್ವಾ? ಎಸ್ ಮಿಸ್ಟರ್ ಕುಮಾರ್, ನಿಮಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದವರು ಯಾರು? ಡಾಕ್ಟರ್ ಜಗನ್ನಾಥ್. ಡಾಕ್ಟರ್ ಜಗನ್ನಾಥ? ನೋ, ಅವ್ರ ಈ ರೀತಿ ರಾಂಗ್ ರಿಪೋರ್ಟ್ ಕೊಡಕ್ ಸಾಧ್ಯನೇ ಇಲ್ಲ. ಈಸ್ ಅ ನ್ಯೂರೋ ಸ್ಪೆಷಲಿಸ್ಟ್. ಐ ಥಿಂಕ್ ಯು ಆರ್ ಮಿಸ್ಟೇಕನ್. ನೋ ಡಾಕ್ಟರ್, ಜಗನ್ನಾಥ್ ಅವರೇ ನನ್ನ ಎಕ್ಸ್ರೇ ತೆಗೆದು ಟೆಸ್ಟ್ ಮಾಡಿ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಾನು ಎಕ್ಸ್ರೇ ತಗೊಂಡು 3-4 ಜನ ಡಾಕ್ಟರ್ ತೋರಿಸ್ದೆ.
ಅವರೆಲ್ಲರೂ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಕನ್ಫರ್ಮ್ ಮಾಡು. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್ ಮಿಸ್ಟರ್ ಕುಮಾರ್. ಇಲ್ಲಿ ನೋಡಿ, ಇದೀಗ ತಾನೇ ತೆಗ್ದಿರೋ ನಿಮ್ ಎಕ್ಸ್ರೇ, ಇದರ ರಿಪೋರ್ಟ್ ಪ್ರಕಾರ ನಿಮ್ಗೆ 100% ಬ್ರೈನ್ ಟ್ಯೂಮರ್ ಇಲ್ಲ. ಬಟ್ ಡಾಕ್ಟರ್, ಡಾಕ್ಟರ್ 1 minute ಪ್ಲೀಸ್ ಕಮ್. ಎಕ್ಸ್ಕ್ಯೂಸ್ ಮೀ. ಡಾಕ್ಟರ್, ನನ್ಗೆ ಯಾಕೋ ಅವನ ಮೇಲೆ ಅನುಮಾನ ಬರ್ತಾ ಇದೆ. ಅವನು ಜೈಲಿಂದ ಬಂದಿರೋ ಕೈದಿ. ಅವನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿ ನಾಟಕ ಮಾಡ್ತಿದ್ದಾನೇನೋ ಅನ್ಸುತ್ತೆ. ಯಾವುದಕ್ಕೂ ನಾವು ಜೈಲ್ ಸೂಪರ್ಡೆಂಟ್ಗೆ ವಿಷಯ ತಿಳಿಸ್ಬಿಡೋದೇ ಒಳ್ಳೇದು. ಎಸ್. ಎಕ್ಸ್ಕ್ಯೂಸ್ ಮೈ, ಎಸ್ ನೀವು ನರ್ಸ್. ಇನ್ಸ್ಪೆಕ್ಟರ್, ಪೇಷಂಟ್ಗೆ ಬಿಪಿ ಚೆಕ್ ಮಾಡಬೇಕು, ಟೆಂಪರೇಚರ್ ಚೆಕ್ ಮಾಡಬೇಕು, ಸ್ಪಾಂಜ್ ಬಾತ್ ಕೊಡಬೇಕು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಆಶಾ, ಬನ್ನಿ. ಅಯ್ಯೋ, ಈ ಕಡೆ. ಯಾಕೆ, ಏನಾಯ್ತು? ಇನ್ಸ್ಪೆಕ್ಟರ್, ನನ್ ಕಟ್ ಹಾಕಿ ಅವ್ನ ಕಿಟಕಿಯಿಂದ ಓಡ್ ಹೋಗ್ಬಿಟ್ಟ. ಕಮಾನ್ ಕಮಾನ್, ಹರಿಯ. ಅಯ್ಯೋ, ರೈಟ್. ಹಲೋ ರಾಧಾ, ನಾನು ಆಶಾ ಮಾತಾಡ್ತಿದ್ದೀನಿ. ಕುಮಾರ್ ಹೋಟೆಲ್ ವುಡ್ ಸೈಡ್ ರೂಮ್ ನಂಬರ್ 10 ನೀವೀಗ್ಲೇ ಬಂದ್ಬಿಡಿ. ಕಮಾನ್, ಫಾಲೋ ಮೀ. ಅಮ್ಮ, ಅಣ್ಣ, ಕುಮಾರ್, ಕುಮಾರ್. ಅಮ್ಮ, ಈ ಕಷ್ಟ ಎಲ್ಲ ಸ್ವಲ್ಪ ದಿವಸ ಅಷ್ಟೇ. ನೀವೇನು ಯೋಚನೆ ಮಾಡ್ಬೇಡಿ. ನಾ ನಿರಪರಾಧ ಅಂತ ನಿರೂಪಿಸುವವರೆಗೂ ಪೊಲೀಸ್ ಕಣ್ಣಿಂದ ಮರೆಯಾಗಿರ್ಬೇಕು. ನೀವು ಧೈರ್ಯವಾಗಿರಿ. ಹಲೋ, ಎಸ್ ಪಿ ಹಿಯರ್. ನಾ ರುದ್ರ ಮಾತಾಡ್ತಾ ಇದ್ದೀನಿ ಸರ್. ರುದ್ರನ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನೀವೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ವ್ಯಕ್ತಿ ಆಗಿದ್ದು ಕೂಡ ಪೊಲೀಸ್ನವರ ಕಣ್ಣಿಗೆ ಮಣ್ಣೆರಚಿ ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇರೋದು ತಪ್ಪು. ನಿಮ್ಮ ದೃಷ್ಟಿಲಿ ನಾನು ಮಾಡ್ತಿರೋ ಕೆಲಸ ತಪ್ಪಾಗಿ ಕಾಣ್ತಿರ್ಬೋದು ಸರ್. ಆದ್ರೆ ನಾನ್ ನಿರಪರಾಧಿ ಅಂತ ನಿರೂಪಿಸ್ಕೊಳ್ಳೋಕೆ ನನಗೆ ಬೇರೆ ದಾರಿನೇ ತೋರ್ತಾ ಇಲ್ಲ. ಮಿಸ್ಟರ್ ರುದ್ರಕುಮಾರ್, ನೀವಾಗೆ ಬಂದು ನಮಗೆ ಸರೆಂಡರ್ ಆದ್ರೆ ನಿಮಗೆ ಒಳ್ಳೇದು. ಐ ಆಮ್ ಸಾರಿ ಸರ್.
ನಾನು ಅಪರಾಧಿ ಅಲ್ಲ ಅನ್ನೋದನ್ನ ಸರಿಯಾದ ಸಾಕ್ಷಿ ಆಧಾರಗಳ ಸಮೇತ ಸಾಬೀತುಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಅದು ಸಾಧ್ಯ ಆಗದೆ ಹೋದ್ರೆ ನಾನಾಗೆ ಬಂದು ನಿಮ್ಗೆ ಸರೆಂಡರ್ ಆಗ್ತೀನಿ. ಇದನ್ನ ಹೇಳೋಕೆ ಸರ್ ನಾನು ನಿಮಗೆ ಫೋನ್ ಮಾಡಿದ್ದು. ಹಲೋ ಹಲೋ, ಏನ್ ಹಾಗೆ ನೋಡ್ತಿದ್ದೀರಾ? ಬ್ರೈನ್ ಟ್ಯೂಮರ್ ಪೇಷಂಟ್ ಸಾಯ್ದೇನೆ ಇಲ್ಲಿಗೆ ಹಾಗೆ ಬಂದ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳಿ, ನನಗೆ ಟ್ಯೂಮರ್ ಇದೆ ಅಂತ ಸುಳ್ಳು ಯಾಕೆ ಹೇಳಿದ್ರಿ? ಹೇಳಿ. ಅದು ಅದು ಡಾಕ್ಟರ್, ನೀವೀಗ ನಿಜ ಹೇಳದಿದ್ರೆ ನಾನು ನಿಮ್ನ ಜೀವ ಸಹಿತ ಉಳಿಸೋದಿಲ್ಲ. ಯಾಕೆ ಸುಳ್ಳು ಹೇಳಿದ್ರಿ? ಹೇಳಿ ಹೇಳಿ. ದಯವಿಟ್ಟು ಕ್ಷಮಿಸಿ ಕುಮಾರ್, ನಾನು ಯಾವ ವಿಷಯನೂ ಹೇಳೋ ಸ್ಥಿತಿಲಿಲ್ಲ, ಯಾವ ವಿಷಯನೂ ಹೇಳೋ ಸ್ಥಿತಿಲಿಲ್ಲ. ಅಂಕಲ್, ನಮ್ ಫ್ಯಾಮಿಲಿ ಡಾಕ್ಟರ್ ಆಗಿದ್ಕೊಂಡು ನೀವೇ ರೀತಿ ನಮಗೆ ಸುಳ್ಳು ಹೇಳ್ಬೋದಾ? ಯಾಕೆ ಹೀಗ್ ಮಾಡಿದ್ರಿ ಅಂಕಲ್? ಹೇಳಿ ಅಂಕಲ್, ಪ್ಲೀಸ್ ಅಂಕಲ್. ಆವತ್ತು ನೀವು ಹೇಳಿದ ಆ ಒಂದು ಸುಳ್ಳು ನನ್ನ ಕೊಲೆಗಾರನ ಪಟ್ಟ ತಂದಿಡ್ತು. ಆವತ್ತು ನೀವು ಹೇಳಿದ ಆ ಒಂದು ಸುಳ್ಳು ನನ್ನ ತಾಯಿ ನನ್ನ ತಂಗಿ ಕೊರಗು ಹಾಗೆ ಮಾಡ್ಬಿಡ್ತು. ಆವತ್ತು ನೀವು ಹೇಳಿದ ಆ ಒಂದು ಸುಳ್ಳು ನನ್ನ ಜೀವನ ಚೂರ್ ಚೂರ್ ಮಾಡ್ಬಿಡ್ತು. ಡಾಕ್ಟರ್, ನನ್ನ ಜೀವನ ಚೂರ್ ಚೂರ್ ಮಾಡ್ಬಿಡ್ತು. ಅಂಕಲ್, ಅಂಕಲ್ ಪ್ಲೀಸ್ ನಿಜ ಹೇಳಿ ಅಂಕಲ್. ನೀವೀಗ ನಿಜ ಹೇಳ್ತಾ ಇದ್ರೆ ನನ್ ಕುಮಾರ್ ಗಲ್ಲಿಗೆ ಇರ್ಬೇಕಾಗತ್ತೆ. ನನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ನನ್ ಕುಮಾರ್ನ ಕಳ್ಕೊಂಡು ಖಂಡಿತ ನಾನ್ ಜೀವಂತವಾಗಿರಲ್ಲ ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್, ದಯವಿಟ್ಟು ನಿಜ ಹೇಳಿ ಅಂಕಲ್, ದಯವಿಟ್ಟು ನಿಜ ಹೇಳಿ. ಅಂಕಲ್ ಪ್ಲೀಸ್ ಅಂಕಲ್. ಆಶಾ, ಆಶಾ, ದಯವಿಟ್ಟು ನನ್ನ ಅಂಕಲ್ ಅಂತ ಕರಿಬೇಡಮ್ಮ, ಅಂಕಲ್ ಅಂತ ಕರಿಬೇಡಮ್ಮ. ಯಾಕಂಕಲ್, ಏನಾಯ್ತು ಅಂಕಲ್? ಅಂಕಲ್ ಹೇಳಿ ಅಂಕಲ್, ಅಂಕಲ್ ಹೇಳಿ. ಅಂಕಲ್, ಈಗ ನೀವ್ ನಿಜ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ಆಶಾ, ಹೇಳ್ತೀನಮ್ಮ, ಹೇಳ್ತೀನಮ್ಮ. ನಾನ್ ಸುಳ್ಳು ಹೇಳಿದ್ದು ನಿನಗೋಸ್ಕರ ಕಣಮ್ಮ, ನಿನಗೋಸ್ಕರ. ನನಗೋಸ್ಕರನಾ? ಹೌದಮ್ಮ, ನಾನ್ ಸುಳ್ಳು ಹೇಳಿದ್ದು ನನ್ನ ಮಗಳಿಗೋಸ್ಕರ. ನಾನು ನಿಮ್ ಮಗಳ? ಹೌದಮ್ಮ, ಇದನ್ನು ನಂಬು ಅಂತ ಹೇಳ್ತಿದ್ದೀರಾ? ನಿಜವಾಗಿ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಆಶಾ ನನ್ನ ಮಗಳು ಕುಮಾರ್. ಇನ್ ಮುಂದೆ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಿದಲ್ಲ ಕುಮಾರ್. ದಯವಿಟ್ಟು ನನ್ನ ಮಾತನ್ನು ನಂಬಿ, ದಯವಿಟ್ಟು ನಂಬಿ. ಈಗ ಜನಗಳ ದೃಷ್ಟಿ ಒಳಗೆ ಆಶಾ ತಂದೆ ಅಂತ ಹೇಳಿಸ್ಕೊಂಡಿರೋ ಆ ಧರ್ಮರಾಜ್ ನಿಜವಾಗ್ಲೂ ಆಶಾ ತಂದೆ ಅಲ್ಲ, ಅವಳ ಸೋದರ ಮಾವ, ಅಂದ್ರೆ ನನ್ನ ಹೆಂಡತಿ ಅಣ್ಣ. 20 ವರ್ಷಗಳಿಂದ ನನ್ನ ಎದೆಯಲ್ಲಿ ಅಡಗಿಸ್ಕೊಂಡಿರೋ ಆ ರಹಸ್ಯನ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ಹಣದಾಸೆಗೋಸ್ಕರ ಧರ್ಮರಾಜ್ ಲಕ್ಷ್ಮಿ ಇನ್ನೊಬ್ಬ ಶ್ರೀಮಂತ ಮಗಳನ್ನ ಪ್ರೀತಿಸೋ ಹಾಗೆ ನಾಟಕ ಆಡಿದ. ಅವಳು ಮೋಡಿ ಮಾತಿ ಮರಳಾಗಿ ಲಕ್ಷ್ಮಿ ಗರ್ಭಿಣಿ ಆದ್ಲು. ಆ ವಿಷಯ ಲಕ್ಷ್ಮಿ ತಂದೆ ರವಿವರ್ಮ ಗೊತ್ತಾಗಿ ಅವಮಾನ ತಾಳಲಾರದೆ ರವಿವರ್ಮ ತನ್ನ ಮಗಳು ಲಕ್ಷ್ಮಿನ ಮನೆ ಬಿಟ್ಟು ಓಡಿಸ್ಬಿಟ್ಟ. ಲಕ್ಷ್ಮಿ ಧರ್ಮರಾಜ್ ಮನೆ ಸೇರಿದ್ಲು. ನಿಮ್ ತಂದೆ ಹತ್ರ ಹೋಗಿ ಹಣ ತಗೊಂಡು ಬಾ ಅಂತ ಧರ್ಮರಾಜ್ ಆಗಾಗ ಲಕ್ಷ್ಮಿನ ಹೊಡೆದು ಬಡದು ಹಿಂಸಿಸ್ತಿದ್ದ. ಒಂದಿನ ಹೆರಿಗೆಗೆ ಅಂತ ಹೋದ್ ಲಕ್ಷ್ಮಿ ಹೊಟ್ಟೆಲಿದ್ದ ಮಗು ಸಮೇತ ಸತ್ತೋದ್ಲು. ಕೈಲಿ ಹಣ ಇಲ್ದೆ, ಬದುಕೋಕ್ ಬೇರೆ ದಾರಿ ಇಲ್ದೆ ಧರ್ಮರಾಜ್ ಆಗಾಗ ನಮ್ಮ ಮನೆಗೆ ಬಂದು ಅವನ ತಂಗಿ ಹತ್ರ, ಅಂದ್ರೆ ನನ್ನ ಹೆಂಡತಿ ಹತ್ರ ಹಣ ತಗೊಂಡು ಹೋಗ್ತಿದ್ದ. ಈ ವಿಷಯ ನನಗೆ ಗೊತ್ತಾಯ್ತು. ಯಾವುದೇ ಕಾರಣಕ್ಕೂ ನಿಮ್ಮಣ್ಣ ನಮ್ಮ ಮನೆ ಹೊಸ ತುಳಿ ಕೂಡುದು ಅಂತ ನಾನು ನನ್ನ ಹೆಂಡತಿಗೆ ತುಂಬಾ ಸಲ ಹೇಳಿ ನೋಡಿದೆ. ಏನು ಪ್ರಯೋಜನ ಆಗ್ಲಿಲ್ಲ. ಒಂದಿನ ನನ್ನ ಮನೆಗೆ ಬಂದಾಗ ಧರ್ಮರಾಜನ್ ನನ್ನ ಹೆಂಡತಿ ಹತ್ರ ಹಣ ತಗೊಳ್ತಿದ್ದನ್ನು ನೋಡಿದೆ. ಕೋಪ ತಡ್ಕೊಳಕ್ಕಾಗ್ತಾ ನನ್ನ ಹೆಂಡತಿ ಕೆನ್ನೆಗೆ ಹೊಡೆದೆ. ನನ್ನ ತಂಗಿ ಮೇಲೆ ಕೈ ಮಾಡ್ತೀಯ ಅಂತ ಧರ್ಮರಾಜ ನನ್ನೇ ಹೊಡೆಯಕ್ ಬಂದ. ನಮ್ಮಿಬ್ಬರನ್ನು ಬಿಡಿಸಕ್ ಬಂದ ನನ್ನ ಹೆಂಡತಿನ ನಾನು ಆವೇಶದಲ್ಲಿ ತಳ್ಳಿಬಿಟ್ಟೆ. ನಾ ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದು ನನ್ನ ಹೆಂಡತಿ ಅಕಸ್ಮಾತ್ ಪ್ರಾಣ ಬಿಟ್ಬಿಟ್ಲು. ಅದನ್ನೇ ಬಂಡವಾಳ ಮಾಡ್ಕೊಂಡು ಧರ್ಮರಾಜ್ ಈ ವಿಷಯನ ಪೊಲೀಸ್ಗೆ ಹೇಳ್ತೀನಿ ಅಂತ ಹೆದರಿಸಿ ನನ್ನ ಅವನ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟ. ಅವನಿಗೆ ಹಣ ಬೇಕಾದಾಗಲೆಲ್ಲ ಬಂದು ನನ್ನ ಹೆದರಿಸಿ ಹಣ ತಗೊಂಡು ಹೋಗ್ತಿದ್ದ. ಒಂದಿನ ದಿಢೀರ್ನು ಬಂದು ನನಗೆ ಹಣ ಬೇಡ, ನಿನ್ನ ಮಗು ಬೇಕು ಅಂತ ಕೇಳ್ದ. ನನಗೊಂದು ಅರ್ಥವಾಗ್ಲಿಲ್ಲ. ಕಾರಣ ಕೇಳಿದೆ.
ರವಿವರ್ಮ ಧರ್ಮರಾಜಿಗೆ ಬರೆದಿದ್ದು ಒಂದು ಕಾಗದನ ನನಗೆ ತೋರಿಸ್ದ. ಸಾಯೋ ಸ್ಥಿತಿಲಿರೋ ನನಗೆ ನನ್ನ ಮಗಳನ್ನ ಮೊಮ್ಮಗನ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ, ಒಂದೇ ಒಂದ್ಸಲ ಕರ್ಕೊಂಡು ಬಾ ಅಂತ ಅದ್ರಲ್ಲಿ ಬರೆದಿತ್ತು. ಲಕ್ಷ್ಮಿನ ಮಗುನ ಕಳ್ಕೊಂಡು ಧರ್ಮರಾಜ್ಗೆ ರವಿವರ್ಮನ ಆಸ್ತಿ ಹೊಡೆಯೋದಕ್ಕೆ ಇನ್ನೊಂದು ಅವಕಾಶ ಸಿಕ್ತು. ಆಶಾನ ತನ್ನ ಮಗಳು ಅಂತ ಹೇಳಿ ಅವ್ರ ನಂಬಿಸಿ ಆಸ್ತಿ ಹೊಡೆಯೋ ಸಂಚು ಮಾಡ್ದ. ಆಶಾನ ಕೊಡದೇ ಇದ್ರೆ ಕೊಲೆ ವಿಷಯ ಪೊಲೀಸ್ ಹೇಳ್ತೀನಿ ಅಂತ ಹೆದರಿಸಿ ಆಶಾನ ಬಲವಂತವಾಗಿ ತಗೊಂಡೇ ಹೋಗ್ಬಿಟ್ಟ. ಈ ವಿಷಯ ಬಾಯ್ ಬಿಟ್ರೆ ಆಶಾನ ಕೊಂದು ಬಿಡ್ತೀನಿ ಅಂತಲೂ ಹೇಳ್ದ. ಜೀವನದಲ್ಲಿ ಎಲ್ಲಾ ಕಳ್ಕೊಂಡು ನಾನು ಧರ್ಮರಾಜ್ ಹತ್ರ ಬೆಳಿತಿರೋ ಆಶಾ ನೋಡ್ಕೊಂಡು ಇಷ್ಟು ವರ್ಷ ಕಾಲ ಕಳೆದ್ಬಿಟ್ಟೆ. ಈಗ 2 ತಿಂಗಳಿಂದೆ ಒಂದಿನ ಧರ್ಮರಾಜ್ ನನ್ನ ಹತ್ರ ಬಂದು, ಕುಮಾರ್ ನಾನು ನಿನ್ನ ಹತ್ರ ಕಳಿಸ್ತೀನಿ, ಅವನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ನಂಬಿಕೆ ಬರ ಹಾಗೆ ಸುಳ್ಳು ಹೇಳುವಂತ ಬಲವಂತ ಮಾಡ್ದ. ಕಾರಣ ಏನು ಅಂತ ಕೇಳಿದ್ದಕ್ಕೆ ಆಶಾ ಕುಮಾರ್ನ ಮದುವೆ ಆಗ್ಬಿಟ್ರೆ ಆ ರವಿವರ್ಮ ಆಶಾ ಹೆಸರಿನಲ್ಲಿ ಬರ್ದಿರೋ ಆಸ್ತಿ ಎಲ್ಲ ತನ್ನ ಕೈ ಬಿಟ್ಟು ಹೋಗುತ್ತೆ ಅಂತ ಹೇಳ್ದ. ಆಶಾನ ಕುಮಾರಿಂದ ದೂರ ಮಾಡೋದಕ್ಕೆ ಈ ಉಪಾಯ ಹೂಡಿತೀನಿ ಅಂತಲೂ ಹೇಳ್ದ. ನಿಮಗೆ ನಂಬಿಕೆ ಬರೋದಕ್ಕೆ, ನಿಮ್ ತಲೆ ಸುತ್ತಿ ಕಣ್ ಮಂಜಾಗೋದಕ್ಕೆ ಔಷಧಿ ಒಂದನ್ನ ನನ್ನಿಂದ ತಗೊಂಡೋಗಿ ನೀವು ಆತನ ಮನೆಗೆ ಹೋದಾಗಲೆಲ್ಲ ನಿಮಗೆ ಕಾಫಿ ಒಳಗೆ ಹಾಕೊಡ್ತಾ ಬಂದ. ಒಂದು ವೇಳೆ ಅವನ್ ಮಾತಕ್ಕೆ ಒಪ್ಕೊಳ್ಳದೆ ಹೋಯ್ತು ಅಂತಂದ್ರೆ ಆಶಾನ ಕೊಂದು ಬಿಡ್ತೀನಿ ಅಂತ ಹೆದರ್ಸ್ದ. ಬೇರೆ ದಾರಿ ಇಲ್ಲದೆ ನನ್ ಮಗಳಿಗೋಸ್ಕರವಾಗಿ ಅವನ ಮಾತಕ್ಕೆ ಒಪ್ಕೊಂಡೆ. ಬ್ರೈನ್ ಟ್ಯೂಬರ್ ಇರೋ ಇನ್ನೊಬ್ರು ಎಕ್ಸ್ರೇನ ನಿಮಗೆ ತೋರಿಸಿ ನಿಮಗೆ ಟ್ಯೂಬರ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಇದೇಪ್ಪ ನಡೆದ ಕತೆ. ಈಗ ನಂಗೆ ನೀವು ಯಾವ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ಅದಕ್ಕೆ ಮುಂಚೆ ಆಶಾ ಆಶಾ ಒಂದೇ ಒಂದ್ಸಲ ಬಾಯಿ ತುಂಬ ನನ್ನ ಅಪ್ಪ ಅಂತ ಕರಿತೀನಮ್ಮ. ಆಶಾ 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 ಕುಮಾರ್, ನೀವು ನನ್ನನ್ನು ಕ್ಷಮಿಸೋದಿಲ್ಲ ಅಂತ ನನಗೆ ಗೊತ್ತು. ನಾನ್ ಮಾಡಿರೋ ಅನ್ಯಾಯಕ್ಕೆ ನೀವು ಇಲ್ಲ ಡಾಕ್ಟರ್, ನಿಮ್ಮ ಜೀವನದ ಹಿಂದೆ ಇಂಥ ಒಂದು ಭಯಂಕರವಾದ ಹಿನ್ನೆಲೆ ಇದೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಿಮ್ ಸ್ಥಿತಿಲಿ ಯಾರೇ ಇದ್ರು ಹೀಗೆ ಮಾಡ್ತಾ ಇದ್ರು. ನಡೆದಿದ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಮಿಕ್ಕಿ ವಿಷಯಗಳನ್ನ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶಾ, ಜಗನ್ನಾಥ್, ಇಪ್ಪತ್ತು ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದ ರಹಸ್ಯನ ನೀನಿವತ್ ಬಾಯ್ ಬಿಟ್ಬಿಟ್ಟೆ. ಅದಕ್ಕೆ ನಿನಗೆ ಶಿಕ್ಷೆ. ಮೈಕಲ್ನ ಸಾಯಿಸಿದ್ಯಾರು? ನನಗೆ ಗೊತ್ತಿಲ್ಲ. ಈಗ ನೀನ್ ನಿಜ ಹೇಳ್ದೆ ಹೋದ್ರೆ ನಾನು ಹೊಡೆಯೋಟಿಗೆ ನೀ ಸತ್ತೋಗ್ತೀಯ. ಅಯ್ಯೋ, ನೀನು ಮಾಡ್ಬೇಡಿ, ಬಿಟ್ಬಿಡಿ, ದಯವಿಟ್ಟು ಅನ್ನ ಬಿಟ್ಬಿಡಿ. ಏನು ಮಾಡ್ಬೇಡಿ. ಏನ್ರಿ ನಿಜ ಏನು ಅಂತ ಹೇಳ್ಬಿಡಿ, ಹೇಳ್ಬಿಡ್ರಿ. ಹಲೋ, SP ಸೋಮಶೇಖರ್ ಹಿಯರ್. ನಾನು ರುದ್ರ ಮಾತಾಡ್ತಾ ಇದ್ದೀನಿ ಸರ್. ರುದ್ರ, ನಿಮಗೆ ಮೊದಲನೇ ಸಾಕ್ಷಿ ಕೊಡ್ತಾ ಇದ್ದೀನಿ. ಲಾಕಪ್ ನಲ್ಲಿದ್ದ ಮೈಕಲ್ ಸತ್ತಿದ್ದು ನಾನು ಹೊಡೆದ ಏಟ್ನಿಂದ ಅಲ್ಲ, ಅವನ ಕೊಂದಿದ್ದು ನಮ್ಮ 403. ಅವನ್ ಬಾಯಿಂದಾನೆ ಕೇಳಿ. ಸರ್, ನಾನು 403 ಮಾತಾಡ್ತಾ ಇರೋದು. ಮೈಕಲ್ನ ಕೊಂದಿದ್ದು ನಾನೇ ಸರ್. ರಾತ್ರಿ ಮೈಕಲ್ನ ಕೊಲೆ ಮಾಡಿದ್ದು ನೀನ? ಸತ್ಯವಾಗ್ಲೂ ನಾನೇ ಸರ್. ಸರ್, ನೀವೀಗ್ಲೇ ಸದಾಶಿವನಗರ 3ನೇ ಬ್ಲಾಕ್ ನಲ್ಲಿರೋ ಟೆಲಿಫೋನ್ ಬೂತ್ ಹತ್ರ ಬಂದು 403 ನಿಮ್ ಕಸ್ಟಡಿಗೆ ತಗೊಳ್ಳಿ. ನಾನು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಹಲೋ ಹಲೋ, ನಾನು SP ಮಾತಾಡ್ತಿರೋದು. ಸದಾಶಿವನಗರದ 3ನೇ ಬ್ಲಾಕ್ ನಲ್ಲಿರೋ ಟೆಲಿಫೋನ್ ಬೂತ್ ನಲ್ಲಿ ಕಾನ್ಸ್ಟೇಬಲ್ 403 ಇರ್ತಾನೆ. ಅವನು ತಕ್ಷಣ ಅರೆಸ್ಟ್ ಮಾಡಿ.